ಹೋರಾಟ ಹಾದಿ ತಪ್ಪಿದೆಯಾ? ಜೊತೆಗೆ ಮೋದಿ ಮತ್ತು ಗವರ್ಮೆಂಟ್ ಇದ್ರ ಬಗ್ಗೆ ಯಾಕೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ, ಏನು ಆಕ್ಷನ್ ತಗೊಂಡಿಲ್ಲ? ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕರಾದಂತಹ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಜೊತೆಗೆ ಜಾನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ನಾನು ಮಾತಾಡ್ತಾ ಇದ್ದೆ ಇದೇ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹೋರಾಟ ನೋಡ್ತಾ ಇದ್ರೆ ಒಂದು ನನಗೆ ಈ ಶ್ರೀಲಂಕಾ ಮತ್ತೆ ಬಾಂಗ್ಲಾದೇಶದಲ್ಲಾದಂತಹ ಜೆನ್ಜಿ ಹೋರಾಟ ಯಾವ ರೀತಿಯಾಗಿ ಎಫೆಕ್ಟ್ ಕೊಡ್ತು ಆ ದೇಶದಲ್ಲಿ ಅಂತ. ಅದ್ರ ಜೊತೆಗೆ ಈ ಹಿಂದಿನ ಹೋರಾಟವೂ ಕೂಡ ನನಗೆ ನೆನಪಾಗ್ತಾ ಇದೆ. ಅಣ್ಣಾ ಹಜಾರೆ ಅವರ ಹೋರಾಟ ಆಗಿರ್ಬೋದು, ಅಥವಾ ರೈತರು ಕೆಂಪುಕೋಟೆಗೆ ಮುತ್ತಿಗೆ ಹಾಕಿದ್ದು ಫಸ್ಟ್ ಟೈಮ್. ಆದ್ರೆ ಈ ಹೋರಾಟಗಳೆಲ್ಲವೂ ಎಲ್ಲೋ ಒಂದ್ ಕಡೆ ಹಾದಿ ತಪ್ಪಿಡ್ತು ಅಂತ. ಈಗ ಕಾಕ್ರೋಚ್ ಏನೋ ಸಿಜೆಪಿ ಅನ್ನುವಂತ ಒಂದು ಹೆಸರಿಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಜನ್ಮ ತಾಳಿದ್ದ ಹೋರಾಟ ಅದು ಕೂಡ ಹಾದಿ ತಪ್ತಾ ಇದೆ. ಒಟ್ನಲ್ಲಿ ಯಾರಿಗೂ ಕೂಡ ಸೀರಿಯಸ್ನೆಸ್ ಇಲ್ಲ, ಎಲ್ಲಾ ಕಡೆಗೂ ರಾಜಕೀಯ ಬಂದು ಒದಗ್ಬಿಟ್ಟಿದೆ. ಟೋಟಲ್ ಆಗಿ ನಮ್ಮ ವ್ಯವಸ್ಥೆನೇ ಸರಿ ಇಲ್ಲ ಅಂತ. ನೋಡಿ, ಇದು ಹಾದಿ ತಪ್ಪಿದೆ ಅಂತ ಹೇಳೋದಿಕ್ಕಾಗೋದಿಲ್ಲ ಸದ್ಯಕ್ಕೆ. ಸಿಜೆಪಿ ಅನ್ನುವಂತಹದ್ದು ಒಂದು ರಿಜಿಸ್ಟರ್ಡ್ ಸಂಸ್ಥೆ ಆಗ್ಲಿ ಸಂಘವಾಗ್ಲಿ ಅಲ್ಲ, ಅದು ರಾಜಕೀಯ ಪಕ್ಷವಂತೂ ಅಲ್ವೇ ಅಲ್ಲ. ಅದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೆಸರಿನ ಹೊರತು ಅದು ರಾಜಕೀಯ ಪಕ್ಷವೂ ಅಲ್ಲ. ಅಲ್ಲಿ ಇನ್ನು ಯಾವುದೇ ತರಹದ ಸಾಂಸ್ಥಿಕತೆನೂ ಇಲ್ಲ. ಒಬ್ಬ ಯಾರೋ ಅಮೆರಿಕದಲ್ಲಿ ಇದ್ದಂತ ಯುವಕ ಅದನ್ನ ರಿಜಿಸ್ಟರ್ ಅದು ಆನ್ಲೈನ್ ಅಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ. ತದನಂತರ ಏನಾಗ್ತಾ ಇದೆ ಅಂತ ನಾವು ನೋಡ್ತಿದ್ದೀವಿ. ಆದ್ರೆ ಅದಕ್ಕೆ ಅಧ್ಯಕ್ಷರು ಯಾರು, ಸಂಚಾಲಕರು ಯಾರು, ಬೇರೆ ಬೇರೆ ಯಾರಿದ್ದಾರೆ ಅದರಲ್ಲಿ ಅನ್ನೋದೇನಿಲ್ಲ. ಯಾರೋ ಒಬ್ಬರನ್ನ ದೀಪ್ ಕೆ ಅನ್ನೋರು ಅದರ ಶುರು ಮಾಡಿದಂತವ್ರು. ಆದ್ರೆ ಅದೇ ಸಂದರ್ಭದಲ್ಲಿ ಒಬ್ರು ಸ್ಪೋರ್ಟ್ಸ್ ಪರ್ಸನ್ ಅಂತ ಇಟ್ಕೊಂಡಿದ್ದಾರೆ. ಆದ್ರೆ ಅವ್ರ ವಿಚಾರ ಇರುವಂತದ್ದು ಬಹಳ ಗಂಭೀರವಾಗಿ ಎರಡೇ ವಿಚಾರಗಳ ಬಗ್ಗೆ. ಒಂದು, ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು, ಅವರೇ ಇಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತಲ್ಲ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ಯಾಕಂದ್ರೆ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಪರಂಪರೆ ಇದೆ ನಮ್ಮ ದೇಶಕ್ಕೆ. ಎರಡನೇದಾಗಿ, ಯಾರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರು ಈ ನೀಟ್ ಅಕ್ರಮಗಳ ಕಾರಣದಿಂದಾಗಿ, ಯಾಕಂದ್ರೆ ಇದು 26-27 ಲಕ್ಷ ಆದ್ರೂನು 1 ಕೋಟಿ ಜನ ಹೆಚ್ಚು ಕಮ್ಮಿ ಅವರ ಕುಟುಂಬದಲ್ಲಿರೋರ್ನೆಲ್ಲ ಲೆಕ್ಕ ಹಾಕಿದ್ರೆ, ಈ ಸಂದರ್ಭದಲ್ಲಿ ಕೇವಲ ನೀಟ್ ಕಾರಣಕ್ಕಾಗಿಯೇ ಒಂದು ಮಾನಸಿಕ ತಲ್ಲಣಗಳಿಗೆ ಒಳಗಾದಂತವ್ರು. ಹಾಗಾಗಿ ಅದ್ರಲ್ಲಿ ಒಂದಷ್ಟು ಜನ ಈ ನೀಟ್ ಸಂದರ್ಭದಲ್ಲಿ ಅದರಲ್ಲಿ ಮತ್ತೆ ಇನ್ನೊಂದ್ಸಲ ಪರೀಕ್ಷೆ ಬರೆಯುವ ಒತ್ತಡಕ್ಕೋ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೋ ಆತ್ಮಹತ್ಯೆ ಮಾಡ್ಕೊಂಡಿರುವಾಗ ಅವರಿಗೆ ಸರ್ಕಾರ ಅವ್ರ ಜೊತೆಗೆ ನಿಲ್ಲುವಂತಹ ರೀತಿಯಲ್ಲಿ 1 ಕೋಟಿ ರೂಪಾಯಿ ಪರಿಹಾರ ಕೊಡ್ಲಿ ಅಂತ. ಸೊ ಅದ್ರ ಬಗ್ಗೆ ಅವರು ಶುರು ಮಾಡಿ 1 ತಿಂಗಳ ಮೇಲಾಯ್ತು ಪ್ರತಿಭಟನೆ ಶುರು ಮಾಡಿ. ಅದರಲ್ಲಿ ಸೋನಂ ವಾಂಗ್ಚುಕ್ ಅನ್ನುವಂತಹ ಒಬ್ಬ ಪರಿಸರವಾದಿ ಇಂಜಿನಿಯರ್, ಈ ತರ ಹಲವು ವಿಶೇಷಗಳಿರುವಂತಹ, ಹಿಂದೆ ನರೇಂದ್ರ ಮೋದಿ ಅವರನ್ನು ಬಿಜೆಪಿಯನ್ನು ಬೆಂಬಲಿಸಿದ್ದಂತವ್ರು ಈ ಹೋರಾಟವನ್ನ ಬೆಂಬಲಿಸಿ ಅವರು ಉಪವಾಸ ಕೊಡ್ತಾರೆ 22 ದಿವಸದಿಂದ. ಆದ್ರೆ ಅಲ್ಲಿ ತಿಂಗಳ ಹಿಂದೆನೂ ಜಂತರ್ ಮಂತರ್ ಅಲ್ಲಿ ಕೂತಿದ್ದಾರೆ. ಇವ್ರು ಯಾವುದೇ ಸಂದರ್ಭದಲ್ಲೂ ಕಾನೂನನ್ನ ಕೈಗೆತ್ಕೊಂಡಿಲ್ಲ. ಮತ್ತೆ ಬೇರೆ ತುಂಬಾ ದೊಡ್ಡ ವಿಚಾರಗಳನ್ನು ಕೇಳ್ತಾ ಇಲ್ಲ, ಎರಡೇ ಸಣ್ಣ ವಿಚಾರಗಳು. ಇವರು ಅಷ್ಟೇ, ಸೋನಂ ವಾಂಗ್ಚುಕ್ ಅವ್ರು ಕೂತ ಸಂದರ್ಭದಲ್ಲಿ ಅವ್ರಿಗಿಂತ ಮೊದಲು ಅಥವಾ ಅದೇ ಸಂದರ್ಭದಲ್ಲಿ ಇನ್ನೂ ಒಂದು 5-6 ಜನ ಡಾಕ್ಟರ್ಗಳು ಕೂತ್ರು. ಸೊ ಅವ್ರದ್ದು ಹಲವು ಸಂದರ್ಭದಲ್ಲಿ ಅವರು ಒಂದಷ್ಟು ಜನ ಉಪವಾಸ ಕೈ ಬಿಟ್ರು. ಇದ್ರೆ ಇವರು ಮುಂದುವರಿತು. ಸರ್ಕಾರ ನೋಡಿ, ನೀವು ಆಗ್ಲೇ ಹೇಳ್ತಾ ಇದ್ರಿ, ಅಣ್ಣಾ ಹಜಾರೆ ಅವ್ರ ಹೋರಾಟದ ಸಂದರ್ಭದಲ್ಲಿ ಪ್ರಣಬ್ ಮುಖರ್ಜಿ ಆವತ್ತಿನ ಏನು ಗೃಹ ಮಂತ್ರಿಗಳು, ಅರ್ಥಮಂತ್ರಿಗಳಾಗಿದ್ರು, ಯಾರು ಮನಮೋಹನ್ ಸಿಂಗ್ ಅವ್ರು ಬಿಟ್ರೆ ಅತಿ ದೊಡ್ಡ ಜವಾಬ್ದಾರಿ ಅವ್ರ ಮೇಲೆ ಇತ್ತು. ಅಂತವರೇ ಬಂದು ಆ ಮಾತುಕತೆಯಲ್ಲಿ ತೊಡಕೊಂಡ್ರು. ಈ ಸಂದರ್ಭದಲ್ಲಿ ಯಾರನ್ನು ಅಧಿಕಾರಿಗಳನ್ನು ಕೂಡ ಕಳಿಸ್ದಾಗಿಲ್ಲ. ಇದೊಂದು ರೀತಿಯಲ್ಲಿ ಹಠಮಾರಿ ದುರಹಂಕಾರಿ ವರ್ತನೆ. ಹೌದು, ತಲೆದಂಡ ನೀವು ಮಿನಿಸ್ಟರ್ ಕೊಡೋದಿಕ್ಕಾಗೋದಿಲ್ಲ, ಇಂಥದಕ್ಕೆಲ್ಲ ಕೊಡ್ತಾ ಹೋದ್ರೆ ಪದೇ ಪದೇ ಇದೊಂದು ಚಾಳಿ ಆಗ್ಬಿಡುತ್ತೆ ಅನ್ನುವಂತ ಮಾತುಗಳಲ್ಲಾದ್ರೂ ಆಡೋದು ಬೇರೆ. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅಷ್ಟೇ ಈ ಹೋರಾಟವನ್ನ ಕೀಳಾಕೊಂಡಿದ್ದು ಇದೇನು ಅಂದ್ರೆ ನಿಮ್ಗೆ ಗೊತ್ತಿದೆ, ನೀವೇ ಹೇಳ್ತಾ ಇದ್ರಿ. ಈಗ ಬಿಜೆಪಿ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ಆಂಟಿ ನ್ಯಾಷನಲ್ಸ್ ಅಂದ್ಬಿಡ್ತಾರೆ. ಇದರಲ್ಲಿ ಇವತ್ತು ಬೆಂಗಳೂರಿನಲ್ಲೂ 1000 ಜನ ಇವತ್ತು ಸೇರಿದ್ರು ಯುವಕರು. ಇವರ ತಂದೆ ತಾಯಿ ಅಂದ್ರೆ ಅಲ್ವಾ ಬಿಜೆಪಿಗೂ ಓಟ್ ಹಾಕಿದ್ದು. ಇವರ ತಂದೆ ತಾಯಿ ಅಂದ್ರೆ ಬಿಜೆಪಿ ಬೆಂಬಲ. ಇವರು ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ರೆ ದೇಶ ಏನೋ ಚೆನ್ನಾಗುತ್ತೆ ಅಂತ ಓಟ್ ಹಾಕದಂತವ್ರು. ಇವ್ರಿಗೆ ಈಗ 1 ಟರ್ಮ್ ಎಲೆಕ್ಷನ್, 1-2 ಟರ್ಮ್ ಇಂದ ಇವ್ರಿಗೆ ಇದು ಬಂದಿದೆ. ಕೆಲವೊಬ್ರು ವೋಟರ್ಸ್ ಅಲ್ಲದೆ ಇರೋರೇ ವೋಟರ್ ಅಂದ್ರೆ ಈಗ ತಾನೇ ವೋಟರ್ಸ್ ಹಾಕಿ 2024ರಲ್ಲಿ ವೋಟ್ ಹಾಕೋದಿಕ್ಕೆ ಸಾಧ್ಯ ಇಲ್ಲದೆ ಈಗ ಇನ್ನು ಈಗ ರಿಜಿಸ್ಟರ್ ಮಾಡ್ಕೊಂಡಿರೋರು ಬಂದಿದ್ದಾರೆ ಹೋರಾಟಗಳಿಗೆ. ನೀವು ಅವರ ಪೋಷಕರನ್ನ ಅವರನ್ನ ಹೀಗಳಿರುವಂತ ಮಾತುಗಳಿದೆಯಲ್ವಾ, ಇದು ತುಂಬಾ ಬೇಜವಾಬ್ದಾರಿ ಆದದ್ದು. ಹಾಗಾಗಿ ಅವರ ಹೋರಾಟ ಹಾದಿ ತಪ್ಪಿದೆ ಅಂತಲ್ಲ. ನಾವು ಸಹ ಈಗ ಬೆಂಗಳೂರಿನಲ್ಲಿ ನಿನ್ನೆ ಮತ್ತು ಇಂದು ನಾನು ಸಹ ಅದರಲ್ಲಿ ಭಾಗವಹಿಸಿದ್ದೆ. ನಾವು ಒಂದು ನೈತಿಕವಾಗಿ ಬೆಂಬಲ ಕೊಡ್ತಾ ಇದೀವಿ. ನಾವು ಮೇ 15ನೇ ತಾರೀಕೇನೆ ಈ ವಿಚಾರವಾಗಿ, ನೀಟ್ ಅಕ್ರಮಗಳ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೆಂಗಳೂರಿನಲ್ಲಿ ಒಂದು ಹೋರಾಟವನ್ನು ಸಹ
ಹಮ್ಮಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ಆದ್ರೆ ಇದು ಪ್ರಸ್ತುತ ಈಗ ಪಕ್ಷಾತೀತವಾದ ಸರ್ ನೀವ್ ಹೇಳಿದ್ರಿ, ಈಗ ನೀವು ಕೂಡ ಬೆಂಗಳೂರಿನಲ್ಲಿ ಹೋರಾಟವನ್ನ ಮಾಡಿದ್ರಿ ಅಂತ. ಬಟ್ ಯಾವುದೇ ಒಂದು ದೊಡ್ಡ ಇಶ್ಯೂನ ತೆಗೆದುಕೊಂಡಾಗ ನಿಮ್ಗೆ ಡೆಲ್ಲಿ ಅಂಗಳದಲ್ಲಿ ಮಾತ್ರ ಸೌಂಡ್ ಮಾಡ್ತಾ ಇದೆ. ಅದು ಈ ವಿಚಾರ ನಾನು ಹೇಳ್ತಾ ಇರೋದು, ನೀಟ್ ಅಕ್ರಮದ ವಿರುದ್ಧ ಏನ್ ಹಾಳೆ ಅಂತ ಮಲಗಿಸಿದಿರಿ, ಡೆಲ್ಲಿ ಮಾತ್ರ ಸೌಂಡ್ ಆಗ್ತಾ ಇದೆ, ದೇಶವ್ಯಾಪ್ತಿ ಯಾಕೆ ಆಗ್ತಾ ಇಲ್ಲ? ಅದು ದೇಶವ್ಯಾಪಿಯಾಗಿ ನೀವು ಹೇಳಿದ ಹಾಗೆ ಬಹಳ ಒಳ್ಳೆ ಪ್ರಶ್ನೆ. ಅದು ದೇಶವ್ಯಾಪಿಯಾಗಿ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಇವತ್ತು ನಮ್ಮಲ್ಲೊಂದು ಸ್ಟಾಕ್ ಹೋಮ್ ಸಿಂಡ್ರೋಮ್ ಇದೆ. ಆಮೇಲೆ ವಿರೋಧ ಪಕ್ಷಗಳ ದಾರುಣ ವೈಫಲ್ಯ, ಮತ್ತೆ ಸಿವಿಲ್ ಸೊಸೈಟಿಯ ಒಂದು ಸಂದರ್ಭದಲ್ಲಿ ಸಿವಿಲ್ ಸೊಸೈಟಿ ಇವತ್ತು ಬಹುತೇಕವಾಗಿ ಇಲ್ಲೇ ಇಲ್ಲ ಅನ್ನುವಂತಹ ತರಕ್ಕಾಗೋಗಿದೆ. ಬಿಜೆಪಿ ವಿರುದ್ಧ ಹೋರಾಟ ಮಾಡುವುದು ತುಂಬಾ ಪರಿಸ್ಥಿತಿಯಲ್ಲಿ ಯಾರೋ ಒಬ್ಬರು ಸಿಬಿಐ ಯಾವ್ದೋ ಒಂದು ಪ್ರಾಸಂಗಿಕವಾಗಿ ಹೇಳಿದಂತಹ ಒಂದು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವಂತವ್ರನ್ನು ಜೆನ್ಸಿಗಳನ್ನು ದೀಸ್ ಆರ್ ಕಾಕ್ರೋಚಸ್ ಅಂತ ಹೇಳಿದ್ದು ಅದೊಂದು ಆನ್ಲೈನ್ ಮೂವ್ಮೆಂಟ್ ಆಗಿ ಶುರುವಾಯ್ತು. ಆನ್ಲೈನ್ ಮೂವ್ಮೆಂಟ್ ಅಲ್ಲಿ ಶುರುವಾದಾಗ ಅವರು ಅದರ ಶಕ್ತಿಯನ್ನ ಬಳಸಿ ನಾವು ಈಗ ವಿಶೇಷವಾಗಿ ನೀಟ್ ವಿಚಾರವೇ ಇದ್ದಿದ್ರಿಂದಾಗಿ ನೀಟ್ ವಿಚಾರವಾಗಿ ಒಂದು ಹೋರಾಟ ಮಾಡೋಣ ಅಂತ ಅವರು ಶುರು ಮಾಡ್ಕೊಂಡಿದ್ದಾರೆ. ದೇಶವ್ಯಾಪಿಯಾಗಿ ಇದಕ್ಕೆ ನಿಜಕ್ಕೂ ಈಗ ನಾವೇನೇ ಹೋರಾಟ ಮಾಡಿದಾಗ ನೀಟ್ ಬರೆದಿರುವಂತ ಲಕ್ಷಾಂತರ ಜನ ಕರ್ನಾಟಕದಲ್ಲಿದ್ದಾರೆ, 10 ಜನ ಪೇರೆಂಟ್ಸ್ ಬರ್ಲಿಲ್ಲ ನಮ್ಮ ಹೋರಾಟಕ್ಕೆ. ನಿಜ ನಿಜ 10 ಜನ ಪೇರೆಂಟ್ಸ್ ಬರ್ಲಿಲ್ಲ. ಇವತ್ತು ಎಲ್ರಿಗೂ ಏನು ಇಂಜಿನಿಯರ್ಗಳಾಗ್ಬೇಕು, ಡಾಕ್ಟರ್ಗಳಾಗ್ಬೇಕು, ಲಾಯರ್ಗಳಾಗ್ಬೇಕು, ಒಳ್ಳೊಳ್ಳೆ ಉದ್ಯಮಿಗಳಾಗ್ಬೇಕು, ಯಾಕೆ ಬರ್ಲಿಲ್ಲ ಅಂತ ನಮ್ಗೆ ಯಾಕೆ ಬೇಕು ಸಾಬ್ರಿ ಅಂತ ಬರ್ಲಿಲ್ಲ ಅಂತನಾ, ಅಥವಾ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ ಅಂತನಾ? ಇಲ್ಲ ಇಲ್ಲ, ಅವ್ರಿಗೆ ನ್ಯಾಯ ಕೇಳುವಂತಹ, ಹಕ್ಕುಗಳನ್ನ ರಕ್ಷಣೆ ಮಾಡುವಂತಹ, ಕಾಯುವಂತಹ ಭಗತ್ ಸಿಂಗ್ ಆಗ್ಲಿ, ಆಜಾದ್ ಆಗ್ಲಿ, ಮಹಾತ್ಮ ಗಾಂಧೀಜಿ ಆಗ್ಲಿ, ಅಂಬೇಡ್ಕರ್ ಅಂತ ಹೋರಾಟಗಾರರಾಗ್ಲಿ ಅವ್ರಿಗೆ ಪಕ್ಕದ ಮನೆಗೆ ಬರ್ಬೇಕು. ಅವ್ರ ಮಕ್ಕಳು ಇಂಜಿನಿಯರ್, ಡಾಕ್ಟರ್ ಆಗಿ ಒಂದು ಐಷಾರಾಮಿಯಾದಂತಹ ಸುಭದ್ರವಾಗಿದ್ರೆ ದೇಶದ ಪ್ರಜಾಪ್ರಭುತ್ವವನ್ನ ಕಾಪಾಡೋದಕ್ಕೆ ಒಂದು ವ್ಯವಸ್ಥೆಯನ್ನ ಹೊಂದ್ಕೊಳ್ಳುವಂತದಕ್ಕೆ ಮಾಡುವಂತಹ ಹೋರಾಟಗಾರರು ಪಕ್ಕದ ಮನೆಯವರು ಬರಬೇಕು. ಈ ತರಹದ ಒಂದು ಸ್ವಾರ್ಥ. ಮತ್ತೆ ಅದೇ ಸಂದರ್ಭದಲ್ಲಿ ಇವತ್ತು ಆಗ ಹೇಳಿದಾಗೆ ಹಲವು ತರಹದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ದೇಶದ ಜನ ವಿಶ್ವಾಸ ಇಟ್ಟಿದ್ದಾರೆ. ಹೌದು, ಎಲ್ಲಾ ಸಮಸ್ಯೆಗಳನ್ನು ನರೇಂದ್ರ ಮೋದಿ ಅವರಿಗೆ ಕಟ್ಟಬೇಡಿ, ಅವ್ರಿಗೇನು ಹೆಂಡ್ರ ಮಕ್ಕಳ, ಅವ್ರಿಗೆ ಯಾಕೆ ಬಿಜೆಪಿ ಅವ್ರನ್ನ ಯಾಕೆ ಈ ತರಕ್ಕೆ ನೀವು ನೀವೇನ್ ಸರಿ ಇದೀರಾ, ಬಿಜೆಪಿ ಅವ್ರ ಮಾತ್ರ ತಪ್ಪು ಮಾಡಿರೋದಾ, ನಿಮ್ ಕಾಲದಲ್ಲಿ ಆಗಿಲ್ವಾ ಅನ್ನುವಂತ ಒಂದು ಸಾಕು ಭಾವನೆ ದೇಶಾದ್ಯಂತ ಈ 40 ದಾಟಿರುವಂತಹ ಜನರಲ್ಲಿ ಬಹುತೇಕರಲ್ಲಿದೆ. ಹಾಗಾಗಿ ದೇಶದ ಪ್ರಧಾನಿಗಳಿಗೆ ನಾವು ಪ್ರಶ್ನೆ ಮಾಡಬಾರ್ದ ಯಾವುದೇ ವಿಚಾರದ ಬಗ್ಗೆ? ಯಾಕಂದ್ರೆ ಅವರನ್ನು ರಿಯಾಕ್ಟೇ ಮಾಡಬಾರ್ದ ಯಾವ್ದಕ್ಕೂ, ನನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಾಗಿ ಕುತ್ಕೊಂಡ್ಬಿಟ್ರೆ ಹೆಂಗೆ? ನಮ್ ದೇಶದ ಪ್ರಧಾನಿ ಅಲ್ವಾ, ಇಂತ ದೊಡ್ಡ ಇಶ್ಯೂ ನಡೀತಾ ಇದೆ, ಒಂದ್ ರಿಯಾಕ್ಷನ್ ಕೊಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಹೆಂಗೆ? ನರೇಂದ್ರ ಮೋದಿ ಅವರು ನೋಡಿ ಒಂದು ರಿಯಾಕ್ಷನ್ ಕೊಡೋದಿಲ್ಲ, ಅವರೊಂದು ಪತ್ರಿಕಾಗೋಷ್ಠಿನೂ ಮಾಡೋದಿಲ್ಲ, ಅವ್ರ ಬಗ್ಗೆ ಜನರಲ್ಲಿರುವಂತ ವಿಶ್ವಾಸವನ್ನ ಅವರು ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ, ಅದನ್ನ ಒಳ್ಳೆ ರೀತಿಯಲ್ಲಿ ಚಾನಲೈಸ್ ಮಾಡ್ತಾ ಇಲ್ಲ. ಈ ತರ ನೀಟಲ್ಲಿ ಆದಾಗ ಧರ್ಮೇಂದ್ರ ಪ್ರಧಾನ್ ಕರೆದು ಇವತ್ತು 4 ಗಂಟೆ ಮೀಟಿಂಗ್ ಮಾಡಿದ್ದಾರೆ ಅಮಿತ್ ಶಾ. ಈ ದೇಶದ ಆಲ್ಮೋಸ್ಟ್ ಉಪ ಪ್ರಧಾನಿ ರೀತಿಯಲ್ಲಿರುವಂತಹ ಗೃಹ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಜೊತೆ 4 ಗಂಟೆ ಮೀಟಿಂಗ್ ಮಾಡಿದ್ದಾರೆ. ಅದೇ ಕೆಲಸವನ್ನ ಈ ನೀಟ್ ಹಗರಣ ಬಯಲಿಗೆ ಬಂದಾದ ತಕ್ಷಣವೇ ನರೇಂದ್ರ ಮೋದಿ ಅವರು ಮಾಡಿದ್ರೆ ದೊಡ್ಡವರಾಗ್ಬಿಡ್ತಾ ಇರ್ಲಿಲ್ವಾ? ದೊಡ್ಡವರಾಗ್ಬಿಡ್ತಿದ್ರಲ್ವಾ? ಆದ್ರೆ ನರೇಂದ್ರ ಮೋದಿ ಅವರು ಇಂಥ ವಿಚಾರ ಬಗ್ಗೆ ಮಾತೇ ಆಡೋದಿಲ್ಲ. ಯಾವ ಸಮಸ್ಯೆಗಳು ನನ್ನವಲ್ಲ ಅನ್ನುವಂತ ರೀತಿಲಿ ಇರ್ತಾರೆ. ನಾ ಕಾವುಂಗ ನಾ ಕಾನೇ ದೂಂಗ ಅಂತ ಅವ್ರೇನ್ ಹೇಳಿದ್ದಾರೆ ಅದನ್ನ ಜನ ಒಂದ್ ರೀತಿನಲ್ಲಿ ಕೆಲವೊಂದು ಜನ ಒಪ್ಕೊಂಡಿದ್ದಾರೆ, ಕೆಲವೊಂದು ಜನ ನಗಪಾಟಲ್ ತರಕ್ಕೆ ನೋಡ್ತಾರೆ, ನಗಿ ಆಡ್ತಾರೆ. ಆದರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಿರುವವರು ಇಂತಹ ಗಂಭೀರ ವಿಚಾರ ಬಗ್ಗೆ ಯಾರು ಇವ್ರು? ಬೆಂಗಳೂರಲ್ಲಾಗ್ಲಿ ದೆಹಲಿಯಲ್ಲಾಗ್ಲಿ ಇವತ್ತು ಧರಣಿಗೆ ಬಂದಿದ್ದವ್ರು ಯಾರು? ನಮ್ಮ ಮಕ್ಕಳಲ್ವಾ? ಅಲ್ಲ, ಇದನ್ನ ಇನ್ನೊಂದರ ಹೇಳ್ಬೋದಾ ಅಂತ ಸರ್ ನಾನು ಹೇಳುದು. ನಮ್ಗೆ ಎದುರಾಳಿಗಳೇ ಇಲ್ಲ, ಬಿಜೆಪಿ ಇವತ್ತು ಬೆಳೆದ್ ನಿಂತ್ಬಿಟ್ಟಿದೆ, ನಾವ್ ಏನ್ ಮಾಡಿದ್ರು ಸರಿ, ಯಾರು ಪ್ರಶ್ನೆ ಕೇಳಿದ್ರು ಇಲ್ಲ, ಏನ್ ಮಾಡಿದ್ರು ಇಲ್ಲ, ನಾವು ಮಾಡಿದ್ದೆ ಅಥವಾ ನಾನು ಆಡಿದ್ದೆ ಒಂದು ಶಾಸನ, ನಾನು ಮಾಡಿದ್ದೆ ರೂಲ್ ಅನ್ನೋ ರೀತಿಯಾಗಿ ಏನಾದ್ರು ಮನಸ್ಥಿತಿ ಬಂದ್ಬಿಡ್ತಾ ಅಂತ ಒಂದು ಅನುಮಾನ ಜನಕ್ಕೆ ಬಂದ್ಬಿಡ್ತಾ ಅಲ್ಲ, ಬಂದ್ಬಿಟ್ಟಿದೆ. ಅದೊಂದು ರೀತಿಯಲ್ಲಿ ದುರ್ಯೋಧನ ಮದ ಬಿಜೆಪಿಯಲ್ಲಿ ಇದೆ. ನರೇಂದ್ರ ಮೋದಿ ಅವರು ಅದನ್ನ ತೋರಿಸ್ಕೊಳ್ಳದೆ ಅದೇ ಮನಸ್ಥಿತಿಯಲ್ಲಿ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವ್ರ ಮನಸ್ಥಿತಿನೂ ಹೆಚ್ಚು ಕಮ್ಮಿ ಹಾಗೇನೆ. ಈಗ ಬಿಡದಿ ಹೋರಾಟ ಅಂತಹ ಫಲವತ್ತಾದ ಭೂಮಿಯಲ್ಲಿ ಬಂಜರು ಭೂಮಿ ಮಾಡಿ ಅಲ್ಲಿ ಲೇಔಟ್ ಮಾಡೋದಕ್ಕೆ ಹೋಗಿದ್ದಾರೆ, ಹೋರಾಟ ನಡೀತಾ ಇದೆ. ಇವರ ಮಾತುಗಳು, ಕಥೆಗಳು, ಇವರ ವಿಚಾರಗಳು ಏನಿದೆ ಅಂತ ನೋಡಿದಾಗ ಅಧಿಕಾರದಲ್ಲಿರೋರಿಗೆ ನೀವು ಹೇಳಿದ ಹಾಗೆ ಯಾರೇನು ಮಾಡ್ತಾರೆ ಅನ್ನೋದು ಬಂದಿದೆ. ನರೇಂದ್ರ ಮೋದಿ ಮತ್ತು ಬಿಜೆಪಿ ಅವ್ರಿಗಂತೂ 3 ಸಲ ಸತತವಾಗಿ ಗೆದ್ದಿರೋದ್ರಿಂದ ಮತ್ತೆ ಅದಕ್ಕೆ ವಿಪಕ್ಷಗಳ ಬಹಳ ದೊಡ್ಡ ದೌರ್ಬಲ್ಯ. ಇವತ್ತು ಎಲ್ಲಾ ಬಹುತೇಕ ವಿಪಕ್ಷಗಳನ್ನು ಭ್ರಷ್ಟಾಚಾರಕ್ಕೆ ಕೆಟ್ಟದಾಗಿ ಕುಖ್ಯಾತಿ ಪಡೆದಿವೆ, ಮತ್ತೆ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಕುಖ್ಯಾತಿ ಪಡೆದಿವೆ. ಸರ್ ಇನ್ನೊಂದು ಇದ್ರ ಬಗ್ಗೆ ಆಡ್ ಆನ್ ಮಾಡ್ತೀನಿ ಸರ್. ಏನಂತಂದ್ರೆ
ಈ ಸಿನಿಮಾದಲ್ಲಿ ನೋಡ್ದಂಗೆಲ್ಲಾದ್ರೂ ರಾಜಕಾರಣಿಗಳು ಆಡ್ತಿದಾರ ಅಂತ ಅಂದ್ರೆ ನೀವ್ ಅಧಿಕಾರದಲ್ಲಿದ್ದಾಗ ನಾವ್ ಅಧಿಕಾರದಲ್ಲಿದ್ದಾಗ ನಿಮ್ಗೆ ಒಬ್ರಿಗೊಬ್ರು ಆಗೋಣ ಸಪೋರ್ಟ್ ಕೊಡೋಣ ಈ ತರ ಇಶ್ಯೂನ್ ರೈಸ್ ಮಾಡಿ ಯಾವ್ದಾದ್ರು ಒಂದು ದೊಡ್ಡ ಇಶ್ಯೂ ಆಯ್ತು ಅಂತಂದ್ರೆ ಅದನ್ನ ಕಾಲಹರಣ ಮಾಡ್ಬಿಡೋಣ ಅದ್ರ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ವಿಚಾರಕ್ಕೆ ಎಲ್ರೂ ತಿರ್ಗಿಸ್ಬಿಡೋಣ ಆ ಕಡೆಗೆ ಈ ತರದೇನಾದ್ರೂ ಆಗ್ತಿದ್ಯಾ? ಕರ್ನಾಟಕದಲ್ಲಿ ನಡೀತಾ ಇದೆ, ಇದು ಕರ್ನಾಟಕದಲ್ಲಿ ನಡೀತಾ ಇದೆ. ನೀವ್ ಹೇಳಿದಾಗೆ ಈ ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ಕರ್ನಾಟಕದ ಜೆಸಿಬಿ ಪಾರ್ಟಿಗಳಲ್ಲಿ ನಡೀತಾ ಇದೆ. ಆದರೆ ದೇಶದ ವಿಚಾರಕ್ಕೆ ಬಂದಾಗ ನರೇಂದ್ರ ಮೋದಿ ಅವರನ್ನ ಎದುರುಗೊಳ್ಳುವಂತಹ ನೈತಿಕ ಶಕ್ತಿ ವಿರೋಧ ಪಕ್ಷಗಳಿಗೆ ಇಲ್ಲ. ಅವರು ವಿರೋಧ ಮಾಡುವ ಇಡಿ ಬಿಟ್ಟು ಸಿಬಿಐ ಬಿಟ್ಟು ನಾವು ನಾಡಿದ್ದು ಪಕ್ಷಕ್ಕೆ ಹೇಳ್ಕೊಂಡ್ಬಿಡ್ತಾರೆ, ಆ ಪಕ್ಷಕ್ಕೆ ಹೇಳ್ಕೊಂಡು ಹಾಗಾಗಿ ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳೋದು ಬಿಜೆಪಿಗೆ ಒಂದು ತರಗತವಾಗ್ಬಿಟ್ಟಿದೆ. ಅದು ಆಪರೇಷನ್ ಕಮಲನೋ ಅಥವಾ ಮಲವೋ ಏನೋ ಮಾಡ್ಕೊಂಡು ಇವೆಲ್ಲ ಮಾಡ್ತಿದ್ದಾರೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜಕಾರಣ ಬಹಳ ಪರಮ ಪವಿತ್ರವಾದಂತಹ ಜವಾಬ್ದಾರಿ ಇರುವಂತಹದ್ದು. ಇವತ್ತಿನ ವ್ಯವಸ್ಥೆಯನ್ನ ಕಟ್ಟುವ ಭವಿಷ್ಯಕ್ಕೆ ಬುನಾದಿ ಹಾಕುವಂತಹ ಒಂದು ಸೇವಾ ಪವಿತ್ರವಾದ ಕರ್ತವ್ಯದ ಕಾರ್ಯ ಅದು. ಹಾಗಾಗಿ ರಾಜಕಾರಣ ಮಾಡುವಂತ ಜವಾಬ್ದಾರಿಯಿಂದ ಇರಬೇಕು. ಮತ್ತೆ ನಾವು ಮಕ್ಕಳಿಗೆ ಯಾಕೆ ಮಾಡ್ತಾ ಇರೋದು ಭವಿಷ್ಯ ಕಟ್ತಾ ಇರೋದು, ಆ ಮಕ್ಕಳು ಇವತ್ತು ಪ್ರಶ್ನೆ ಮಾಡ್ತಾ ಇರುವಾಗ ಅದನ್ನ ಕೇಳುವಂತಹ ಒಂದು ಗೌರವಿಸುವಂತಹ ಗುಣವನ್ನ ಬೆಳೆಸ್ಕೊಳ್ಬೇಕು. ನಿಮಗೆ ಗೊತ್ತಿರ್ಲಿ, ಎಮರ್ಜೆನ್ಸಿ ಆಗೋದಿಕ್ಕೆ ಬರೋದಿಕ್ಕೆ ಮೊದಲು ಯುವಕರು ಗುಜರಾತ್ ನಲ್ಲಿ ಚಿಮಣ್ ಭಾಯ್ ಪಟೇಲ್ ಅವರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಕೈಗೊಂಡ್ರು. ಹೋಗಿ ಲೋಕನಾಯಕ್ ಬೆಂಬಲ ಕೊಟ್ಟಿದ್ದಕ್ಕೆ ಕೊನೆಗೆ ಅದು ಎಲ್ಲೆಲ್ಲೋ ಹೋಗಿ ಕೊನೆಗೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಏರಿ ಆಮೇಲೆ ಅವ್ರು 5 ವರ್ಷಗಳ ಕಾಲ ಜೈಲಲ್ಲಿ ಮತ್ತೆ ವಿರೋಧ ಪಕ್ಷವಾಗಿ ಕೂತ್ಕೊಳ್ಳುವಂತಹ ಸ್ಥಿತಿ 3 ವರ್ಷಗಳ ಕಾಲ ಬಂತು. ಹಾಗಾಗಿ ಇವತ್ತು ಯುವಕರು ಯುವತಿಯರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಬಿಜೆಪಿ ನಿಮ್ಗೆ ಗೊತ್ತಿದೆ, ಬಿಜೆಪಿ ಅತಿ ದೊಡ್ಡ ಬಲ ಒಂದು ಕಾಲದಲ್ಲಿ ಯುವಕರೇ. ಆದ್ರೆ ಆ ಯುವಕರು ಇವತ್ತು ಮಧ್ಯ ವಯಸ್ಕರಾಗಿದ್ದಾರೆ. ಇವತ್ತಿನ ಯುವಕರಿಗೆ ನರೇಂದ್ರ ಮೋದಿ ಅವರ ಬಗ್ಗೆ ಆಗ್ಲಿ ಬಿಜೆಪಿ ಬಗ್ಗೆ ಆಗ್ಲಿ 15-20 ವರ್ಷಗಳ ಹಿಂದೆ ಯುವ ಮನಸ್ಸುಗಳಿಗಿದ್ದಂತಹ ಭಾವನೆಗಳೇನಿತ್ತು ಆ ಭಾವನೆಗಳಿಲ್ಲ. ಇವರು ಸಮಾಜವನ್ನ ನೋಡೋದಕ್ಕೆ ಶುರು ಮಾಡಿದಾಗಲಿಂದಲೂ ಇವರು ನರೇಂದ್ರ ಮೋದಿ ಅವರನ್ನೇ ಪ್ರಧಾನಮಂತ್ರಿಯಾಗಿ ಕಂಡಿದ್ದಾರೆ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಅಕ್ರಮಗಳು ಭ್ರಷ್ಟಾಚಾರಗಳನ್ನ ನೋಡ್ತಾ ಬರ್ತಾ ಇದ್ದಾರೆ. ಮಧ್ಯಪ್ರದೇಶದಲ್ಲಿ ನಮ್ಮ ಕೆಪಿಎಸ್ ಇದ್ದಾಗ ಅಲ್ಲಿ ವ್ಯಾಪಮ್ ಅಂತೇನೋ ಇದೆ, ಅಲ್ಲಿ ಅಕ್ರಮಗಳು ಭ್ರಷ್ಟಾಚಾರಗಳು. ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆ ನೋಡಿ, ನೇಮಕಾತಿಯಲ್ಲಿ ಅಕ್ರಮ, ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಅಕ್ರಮ, ನೀಟ್ ಯಾವ್ದ್ರ ಬಗ್ಗೆನೂ ಒಂದು ವ್ಯವಸ್ಥೆನೇ ಸರಿ ಇಲ್ಲ ಸರ್. ಆಡಳಿತದ ವ್ಯವಸ್ಥೆನೇ ಸರಿ ಇಲ್ಲ ಹೇಳ್ಬೇಕಂದ್ರೆ. ನಿಮ್ಗೆ ಗೊತ್ತಿರ್ಲಿ, ನಾವು ಚಿಕ್ಕವರಾಗಿದ್ದಾಗ ಟ್ಯೂಷನ್ ಹೋಗ್ಬೋದು, ನಮಗೆ ನಾವು ಶ್ರೀಮಂತರಾಗಿರೋರು ದುಡ್ಡಿರೋರು ಅಥವಾ ಇನ್ನೇನೋ ಇರುವಂತವ್ರು ಅನುಕೂಲ ಇರುವಂತವ್ರು ಟ್ಯೂಷನ್ ಹೋದ್ರೆ ಯಾರ್ದೋ ಹಕ್ಕುಗಳನ್ನ ನನ್ನಂತವ್ರು ಟ್ಯೂಷನ್ಗೆ ಹೋಗ್ಲಿಲ್ಲ. ಅಂದ್ರೆ ಇವತ್ತು ಲಕ್ಷ ಕೊಟ್ಟು ಮಕ್ಕಳ ಟ್ಯೂಷನ್ ಕಳಿಸ್ತಾರೆ, 5 ಲಕ್ಷ 10 ಲಕ್ಷ ಪ್ಯಾಕೇಜ್ಗಳಲ್ಲಿ ಓದಿಸ್ತಾರೆ. ಯಾಕೆ? ಇದೇನು ವ್ಯವಸ್ಥೆ ಬದಲಾಗೋದಿಲ್ಲ. ನಾವು ಆದರ್ಶ ಅಂತ ಇಟ್ಕೊಂಡಿದ್ರೆ ನಮ್ಮ ಮಕ್ಕಳಿಗೆ ಅನ್ನ ತಿನ್ನಿಸೋದಕ್ಕಾಗೋದಿಲ್ಲ, ಮಣ್ಣು ತಿನ್ನಿಸ್ಬೇಕಾಗುತ್ತೆ ಅಂತ ಹೇಳಿ ಅಲ್ಲಿ ಕೋಟಾದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಎಷ್ಟಿಷ್ಟು ವಿದ್ಯಾಸಂಸ್ಥೆಗಳು ಹೇಳಿದಿವೆ. ಯಾಕೆಂದ್ರೆ ಇವತ್ತು ಲಕ್ಷ ಕೊಟ್ಟು ತಮ್ಮ ಮಕ್ಕಳ ಭವಿಷ್ಯವನ್ನ ಈಗಲೇ ನಾವು ಖಾತ್ರಿ ಮಾಡ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಗೆ ಇವತ್ತು ಪೋಷಕರು ಬಂದಿದ್ದಾರೆ. ಒಟ್ಟಾರೆಯಾಗಿ ವ್ಯವಸ್ಥೆ ಕೆಟ್ಟಿರುವಂತಹ ಸಂದರ್ಭದಲ್ಲಿ, ಆದರ್ಶಗಳು ಇಲ್ದಿರುವಂತಹ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದು ಯಾರೇ ಆಗಿರ್ಲಿ, ಮೋದಿ ಅವರಿಗೆ ಈಗ 75-76 ವರ್ಷ ಆಗಿರ್ಬೇಕು, 76-77 ಇರ್ಬೇಕೇನೋ. ಅವರು ತಾತನ ತರ ಇವ್ರಿಗೆ, ಅವರ ಮೊಮ್ಮಕ್ಕಳು ಇವರು, ಅವರ ಮೊಮ್ಮಕ್ಕಳು ಇವರು, ಅವ್ರ ಮೊಮ್ಮಕ್ಕಳನ್ನ ಬಂದ್ರಪ್ಪ ಅಂತ ಹೇಳಿ ಮಾತಾಡ್ಸಿ ಮೈದಡವಿ ಪ್ರೀತಿಯಿಂದ ಮಾತಾಡೋದಲ್ವಾ. ಏನಪ್ಪ ನಿಮ್ ಸಮಸ್ಯೆ ಅಂತ ಈ ಭಾವನೆಗಳು ಬೇಕಲ್ವಾ? ಇದು ಮಾಡ್ಲಿಲ್ಲ ಅಂದ್ರೆ ಇದು ತುಂಬಾ ಕೆಟ್ಟದ್ದು. ಇವತ್ತು ದೆಹಲಿಯಲ್ಲಿ ಏನಾಗಿದೆ, ಲಾಠಿ ಚಾರ್ಜ್ ಆಗಿದೆ ಸರ್. ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಕೇಂದ್ರ ಇದಕ್ಕೆ ಒಂದು ಉತ್ತರ ಕೊಡ್ಲಿಲ್ಲ ಅಂತಂತಂದ್ರೆ ನಾನು ಹೇಳ್ತಾ ಇದ್ದೆ, ನನಗೆ ಶ್ರೀಲಂಕಾ ಮತ್ತೆ ಬಾಂಗ್ಲಾದೇಶದ ಜೆನ್ಸಿ ಹೋರಾಟ ಬಹಳ ಕಣ್ಣಿಗೆ ಕಟ್ಟದಂಗ ಆಗ್ತಾ ಇದೆ. ಈ ಹೋರಾಟ ನೋಡ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಹಂಗ ಆಗ್ಬಾರ್ದು ಅಂತಂದ್ರೆ ಕೇಂದ್ರ ಇವಾಗ ಈಗಲೇ ಉತ್ತರ ಕೊಡಬೇಕು, ಆಕ್ಷನ್ ತಗೋಬೇಕು ಅಂತ ಕೊಡ್ಬೇಕು, ಆಕ್ಷನ್ ತಗೊಳ್ಬೇಕು. ಬಹಳ ಹಿಂದೆನೆ, ಒಂದು 15 ದಿವಸ ಹಿಂದೆನೆ ಬೇಕಾಗಿರ್ಲಿಲ್ಲ. 15 ದಿವಸದ ಹಿಂದೆನೆ ಕರೆದು ಏನ್ ನಿಮ್ ಸಮಸ್ಯೆ ಆಯ್ತು, ನಾವೇನೋ ನೋಡ್ತೀವಿ ಮಾಡ್ತೀವಿ, ಹಿಂದೆ ಇಟ್ಕೊಳ್ಳಿ ಅಂದಿದ್ರೆ ಅವ್ರಿಗೆ ಇವತ್ತು ಒಳ್ಳೆ ಸದಭಿಪ್ರಾಯ ಅವ್ರ ವಿರೋಧಿಗಳಲ್ಲೂ ಬರ್ತಾ ಇತ್ತು. ಈಗ ನಮ್ಮ ಪಕ್ಷದವ್ರನ್ನ ನಮ್ಮ ಪಕ್ಷದವ್ರು ಸಮರ್ಥನೆ ಮಾಡ್ಕೊಳ್ಳೋದು ಬೇರೆ, ಆದ್ರೆ ವಿರೋಧಿಗಳು ತಲೆ ತೂಗುವಂತ ನಂಬಿಕೆ ನಮ್ಮದು ಆಗೋದಿಕ್ಕೆ, ವಿಶೇಷವಾಗಿ ಅಧಿಕಾರದಲ್ಲಿರೋರಿಗೆ ಬಹಳ ಸೂಕ್ಷ್ಮ. ವಿರೋಧ ಪಕ್ಷದಲ್ಲಿರೋರ್ನ ಆಡಳಿತ ಪಕ್ಷದವ್ರನ್ನ ಇಟ್ಕೊಳ್ಳೋದು ಬಹಳ ಯಾವ
ಕಷ್ಟ. ಯಾಕಂದ್ರೆ ಅವ್ರಿಗೆ ದೊಡ್ಡತನ ತೋರಿಸೋದಕ್ಕೆ ಅವಕಾಶಗಳೇ ಇರೋದ್ರಿಲ್ಲ. ಆದರೆ ವಿರೋಧ ಪಕ್ಷದ ಆಡಳಿತ ಪಕ್ಷದಲ್ಲಿರೋರು ಕೆಲವೊಂದು ಸಂದರ್ಭಗಳಲ್ಲಿ ದೊಡ್ಡತನವನ್ನ ತೋರಿಸಿದ್ರೆ ವಿರೋಧಿಗಳು ಸಹ ತಲೆ ದೂಗ್ತಾರೆ, ಕೈ ಮುಗಿತಾರೆ. ಹೋರಾಟದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಕೊಂಡ್ರು ಅಂತ ಅನಿಸ್ತು. ಈ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾದ್ರೆ ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಆರ್ಡರ್ ತಂದು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅವರ ಮಿಸ್ಸಸ್ ಹೇಳ್ತಾರೆ ಇಲ್ಲ ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಬೇಕು ಅಂತ ಅವರು ನಮ್ಮ ಸಂವಿಧಾನವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಈ ರೀತಿಯ ಹೋರಾಟ ಹತ್ತಿಕ್ಕದಕ್ಕೆ ಸಂವಿಧಾನ ವಿರೋಧಿ ನಡೆಯನ್ನ ಅನುಸರಿಸಬೇಕಾಯ್ತಾ ಕೇಂದ್ರ ಸರ್ಕಾರ ಅಂತ? ನೋಡಿ, ಸಾಮಾನ್ಯವಾಗಿ ಆರೋಗ್ಯವಂತರು ಆ ವಯಸ್ಸಿನಲ್ಲಿ ಗಾಂಧಿ ನಮ್ಮ 70 ವರ್ಷ ದಾಟಿರುವಂತ ಸಂದರ್ಭದಲ್ಲಿ 21 ದಿವಸಗಳ ಉಪವಾಸ ಸತ್ಯಾಗ್ರಹ ಮಾಡಿದ್ರು. 28-29 ದಿವಸ ಯಾರು ಮಮತಾ ಬ್ಯಾನರ್ಜಿ ಅವರು ಮಾಡಿದ್ರು ಒಂದು 15-20 ವರ್ಷಗಳ ಹಿಂದೆ. ಸುಮಾರು 20 ದಿವಸಗಳ ಸುಮಾರಿನಲ್ಲಿ ಆರೋಗ್ಯವಂತರಿರೋರಿಗೆ ಏನು ಸಾಯೋದಿಲ್ಲ, ಅವರು ತುಂಬಾ ವೀಕ್ ಆಗ್ತಾರೆ, ಬೇರೆ ಬೇರೆ ತರದ ಸಮಸ್ಯೆಗಳಾಗಬಹುದು. ಆದರೆ ಸಮಸ್ಯೆಗಳಿರುವಂತವ್ರಿಗೆ ನಿಜಕ್ಕೂ ವಾರ ಉಪವಾಸ ಮಾಡಿದ್ರು ಸಮಸ್ಯೆಗಳು, ಗಂಭೀರವಾದ ಮಾರಣಾಂತಿಕ ಸಮಸ್ಯೆಗಳು ಆಗಬಹುದು. ಹಾಗಾಗಿ ಇವಾಗ ಕೋರ್ಟ್ ಮಾಡಿರೋರಲ್ಲಿ ನಾನು ತಪ್ಪು ಅಂತ ಇಲ್ಲ, ಮತ್ತೆ ಅವರನ್ನ ಆ ಸ್ಥಳದಿಂದ ಎತ್ಕೊಂಡು ಹೋಗಿರೋದಕ್ಕೂ ನಾನು ತಪ್ಪು ಅಂತ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೋರ್ಟೇ ಹೇಳಿದ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಜೀವವು ಅಮೂಲ್ಯ, ಯಾವ ಮನುಷ್ಯನ ಜೀವ ಅಮೂಲ್ಯ ಅಲ್ಲ. ಹಾಗಾಗಿ ನಮ್ಮಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ತುಂಬಾ ಕಡಿಮೆ ಕೇಸ್ಗಳಲ್ಲಿ ಕೊಡುವಂತಹದ್ದು. ಆದ್ರೆ ಇಲ್ಲಿ ನಾನು ನಿಜಕ್ಕೂ ಅವ್ರನ್ನ ಎತ್ತಾಕೊಂಡು ಹೋದ ರೀತಿಗೆ ನನ್ನ ಅಭಿಪ್ರಾಯ ಬೇರೆ ಇದೆ ಹೊರತು ಅವರಿಗೆ ವಾಂಗ್ಚುಕ್ ಅವರ ಪತ್ನಿ ಆರ್ಟಿಕಲ್ 32 ಉಲ್ಲಂಘನೆ ಆಗಿದೆ ಹಾಗೆ ಹೀಗೆ ಅಂತ ಇಲ್ಲ. ಅದು ಉಲ್ಲಂಘನೆ ಅವ್ರ ಅಭಿಪ್ರಾಯ ಅವ್ರಿಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಾನು ಆಗಿದ್ರು ಈ ಕೆಲಸವನ್ನೇ ನಾನು ಮಾಡ್ತಾ ಇದ್ದೆ ಅನ್ಸುತ್ತೆ. ಯಾಕಂದ್ರೆ ಆದ್ರೆ ಆ ಕೆಲಸ ಮಾಡೋದ್ರ ಬದಲಿಗೆ ನೀವು ಅವ್ರ ಜೊತೆ ಮಾತಾಡಿದ್ರೆ ಸಾಕಾಗ್ತಿತ್ತು. ಹೌದು ಹೌದು ಹೌದು, ಅವ್ರ ಜೊತೆ ನೀವು ಮಾತಾಡ್ಬೇಕಾಗಿತ್ತು, ಮನವೊಲಿಸಬೇಕಾಗಿತ್ತು. ಬದಲಿಗೆ ಕಂಡೀಷನ್ಸ್ ಇದೆ, ಹೀಗಿದೆ, ಇಂಥ ಕ್ರಮಗಳನ್ನ ತೆಗೆದುಕೊಂಡಿದೀವಿ, ಇನ್ನೇನ್ ತೆಗೆದುಕೊಳ್ಬೇಕು ಸಾಧ್ಯವೇ ಇಲ್ಲ. ಮಂತ್ರಿ ಬಹಳ ದಕ್ಷ ಮಂತ್ರಿ, ಅದನ್ನ ಬಿಟ್ಟು ಇನ್ನೇನೆಲ್ಲ ತಗೊಳ್ಬಹುದು ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಯಾರು ದೊಡ್ಡವರಾಗ್ತಾ ಇದ್ರು. ಆದ್ರೆ ಅದನ್ನ ಮಾಡದೆ ಒಂದು ರೀತಿಯಲ್ಲಿ ಕಿಡ್ನಾಪ್ ಅಂಡ್ ಅಬ್ಡಕ್ಷನ್, ಅಪಹರಣ ಮಾಡ್ಕೊಂಡು ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ. ಅವರ ಜೀವ ಉಳಿಸೋದಿಕ್ಕೆ ಒಂದಷ್ಟು ಜನ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ರು ಈ ಹೋರಾಟದ ಹಾದಿ ತಪ್ತಾ ಇದೆ ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಕಡೆಗಿಂದ. ಜೊತೆಗೆ ಈಗೇನೋ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಸಂಬಂಧ ಹೋರಾಟ ಹಾದಿ ತಪ್ತಾ ಇದೆ ಅಂತ. ಬಟ್ ನನಗೆ ಅನಿಸ್ತಾ ಇದೆ ಪರ್ಸನಲಿ, ನೀವು ಇದನ್ನ ಒಪ್ತಿರೋ ಇಲ್ವೋ ಗೊತ್ತಿಲ್ಲ, ಇತ್ತೀಚೆಗೆ ರಾಜ್ಯ ಆಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ ಆಡಳಿತವೇ ದಾರಿ ತಪ್ಪಿದೆ ಅಂತ ಅನಿಸ್ತಾ ಇದೆ. ವ್ಯವಸ್ಥೆಯೇ ಕುಸಿದು ಹೋಗಿದೆ ಒಂದು ರೀತಿನಲ್ಲಿ. ಅದು ಹೇಗೋ ನಮ್ಮ ಪೂರ್ವಿಕರ ಪುಣ್ಯದ ಫಲದಿಂದಾಗಿ ಇವತ್ತು ಇದು ನಡೀತಾ ಇದೆ, ಹಾಗೆ ಹೀಗೆ. ಆದ್ರೆ ನಮ್ಮಲ್ಲಿ ನೈತಿಕ ಮೌಲ್ಯಗಳಿಲ್ಲ, ಆಡಳಿತದಲ್ಲಿರುವಂತವ್ರಿಗೆ ದೊಡ್ಡತನವಿಲ್ಲ, ಮತ್ತೆ ಎಲ್ಲರೂ ಜೊತೆ ಕರ್ಕೊಂಡು ಹೋಗ್ಬೇಕು ಅನ್ನುವಂತಹ ತಾಯಿ ಮಾತೃ ಹೃದಯ ಇಲ್ಲ. ಎಲ್ರೂ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ದುರಾಡಳಿತ. ನಮ್ಮ ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು, ಗುತ್ತಿಗೆದಾರರು ಈ ಬೆಂಗಳೂರಲ್ಲಿ ನೋಡಿ, ಕಬ್ಬನ್ ಪಾರ್ಕ್ ಅಲ್ಲಿ ಪ್ರತಿ ವರ್ಷ ಫುಟ್ಪಾತ್ ಆಗ್ತಾರೆ. ಯಾರಪ್ಪನ ದುಡ್ಡು? ಜನರ ದುಡ್ಡಲ್ವಾ? ಚೆನ್ನಾಗಿರೋ ರಸ್ತೆ ಏನಾಗುದು ಅಲ್ಲಿ ವೈಟ್ ಟಾಪಿಂಗ್ ಮಾಡ್ತಾರೆ. ಯಾರ ದುಡ್ಡು? ಜನರ ದುಡ್ಡಲ್ವಾ? ಈಗ ಜನರ ದುಡ್ಡಿಗೆ ಮೋಸ ಮಾಡುವಂತ 150 ಕೋಟಿನಲ್ಲಿ ಕಟ್ಟುವಂತಹ ಫ್ಲೈಓವರ್ಗಳಿಗೆ 400-500 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಹಣವನ್ನ, ಜನರ ತೆರಿಗೆ ಹಣವನ್ನ ಇವರು ನುಂಗುತ್ತಿದ್ದಾರೆ. ಬಡತನ ಕಡಿಮೆ ಆಗ್ತಾ ಇಲ್ಲ, ಅಥವಾ ಸಮಾನತೆ ನಿವಾರಣೆ ಆಗ್ತಾ ಇಲ್ಲ, ಬಡತನ ನಿವಾರಣೆ ಆಗ್ತಾ ಇಲ್ಲ. ಸಮೃದ್ಧವಾದ ದೇಶ ನಮ್ಮದು. ನಿಮ್ಗೆ ಗೊತ್ತಿರ್ಲಿ, ಕರ್ನಾಟಕದ್ದೇ 4,49,000 ಕೋಟಿ ರೂಪಾಯಿಗಳ ಬಜೆಟ್ ನಮ್ಮದು. ಶ್ರೀಮಂತವಾದ ರಾಜ್ಯ ಸರ್ಕಾರ ನಮ್ಮದು, ಶ್ರೀಮಂತವಾದ ಭಾರತ ಸರ್ಕಾರ ನಮ್ಮದು. ಆದರೆ ಜನರಲ್ಲಿ ಅಸಮಾನತೆ ತಗ್ಗಿಲ್ಲ, ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ, ಸಾಮಾಜಿಕ ನ್ಯಾಯ ದಕ್ಕಿಲ್ಲ. ಹಾಗಾಗಿ ಎಲ್ಲ ನೋಡಿ ರೋಸಿ ಹೋಗಿರೋ ಜನ, ಇನ್ಕ್ಲೂಡಿಂಗ್ ನಾವಾಗ್ಲಿ ಸರ್, ನೀವಾಗ್ಲಿ ಸರ್, ಯಾವಾಗ ಕೊನೆ ಇದಕ್ಕೆ? ಕೊನೆ ಅದು ಸಾವಯವವಾಗಿ ಬದಲಾವಣೆ ಆದಾಗ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಜನ ತಿರುಗಿ ಬಿದ್ರೆ ರಕ್ತಪಾತವಾಗುತ್ತೆ. ಇಲ್ಲಿ ನೇಪಾಳದಲ್ಲಿ ಒಬ್ಬ ಮಾಜಿ ಪ್ರಧಾನಿಯ ಹೆಂಡತಿಯನ್ನ ಬೆಂಕಿ ಹಾಕ್ಸುಟ್ರು. ಅಲ್ಲಿಯ ಅರ್ಥ ಸಚಿವನನ್ನ ಅಚಾಡ್ಕೊಂಡು ಹೊಡೆದ್ರು. ಏನ್ ಬೇಕಾದ್ರೂ ಆಗ್ಬೋದು. ಬಾಂಗ್ಲಾದೇಶದ ರಾಷ್ಟ್ರಪಿತ, ಅವ್ರನ್ನ ರಾಷ್ಟ್ರ ಬಂಧು. ಈಗ ಸತತವಾಗಿ 3 ಟರ್ಮ್ಗೆ, ಅದಕ್ಕೆ ಮೊದಲು 1 ಟರ್ಮ್ ಆಗಿದ್ರು, ಈ 3 ಟರ್ಮ್ಗೆ ಈ ಒಂದು ರೀತಿಯಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ. ಆದರೆ ಮೊನ್ನೆ ಅಲ್ಲಾದಾಗ ಅರ್ಧ ಗಂಟೆ ನೋಟಿಸ್ ಕೊಟ್ರು.
ಹಸೀನಾ ಅವ್ರೆ, ನೀವು ಇನ್ನೊಂದು ಅರ್ಧ ಗಂಟೆ ಅಷ್ಟೇ ನಾವು ಇವ್ರನ್ನ ತಡೆಯೋದಿಕ್ಕಾಗೋದು. ಅಷ್ಟೊಳಗಡೆ ನೀವು ಏರೋಪ್ಲೇನ್ ಹತ್ಕೊಂಡು ಎಲ್ಲಿ ಓಡೋಗ್ತಿರೋ ಓಡೋಗಿ, ಇಲ್ಲ ಅಂದ್ರೆ ಅರ್ಧ ಗಂಟೆ ಒಳಗಡೆ ನಾವು ಇವ್ರ ಅರ್ಧ ಗಂಟೆ ಆದೋ ಅಷ್ಟೊಳ್ಳಿ ಇವ್ರು ಬಂದ್ಬಿಡ್ತಾರೆ, ನಾವು ತಡೆಯಕ್ ಆಗೋದಿಲ್ಲ ಅಂತ ಹೇಳಿ ಸೈನ್ಯವೇ ಕೈ ಚೆಲ್ಬಿಡ್ತು. ಹಾಗಾಗಿ ಅಂತದ್ ಆಗಬಾರದು. ನಮ್ಮ ದೇಶ ಇದು ನೋಡಿ, ಮಹಾತ್ಮ ಗಾಂಧೀಜಿ ಅವರ ಒಂದು ಪ್ರೇರಣೆಯಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿ ದಕ್ಕಿಸ್ಕೊಂಡಂತ ದೇಶ. ಬೇರೆ ಪಾಕಿಸ್ತಾನಕ್ಕೂ ಬಾಂಗ್ಲಾಗೂ ನಮ್ಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅವ್ರು ಯಾಕೆ ಪ್ರಜಾಪ್ರಭುತ್ವವಾಗಿಲ್ಲ, ಯಾಕೆ ಅಷ್ಟು ಆ ಮಟ್ಟದಲ್ಲಿ ಇದ್ದಾರೆ ಅಂದ್ರೆ ಇಲ್ಲಿ ಗಾಂಧಿಯ ಪ್ರೇರಣೆ ಇದೆ. ಅದೇ ತರೀಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರ ಜೊತೆಗೆ ಚರ್ಚೆ ಮಾಡಿ ನೂರಾರು ಸಭೆಗಳನ್ನ ಮಾಡಿ ರಚಿಸಿರುವಂತಹ ಸಂವಿಧಾನ ಇದೆ. ಅದೇ ಜೊತೆಗೆ ಆ ಸಂವಿಧಾನವನ್ನ ಹಿಡ್ಕೊಂಡು ಒಳ್ಳೆಯ ಪ್ರಜಾಪ್ರಭುತ್ವವಾದ ದೇಶವನ್ನ ಕಟ್ಟೋದಕ್ಕೆ ಡೆಮೊಕ್ರಾಟಿಕ್ ಇನ್ಸ್ಟಿಟ್ಯೂಷನ್ಸ್ ನ ಕಟ್ಟಿ ಒಂದು ಗೌರವಯುತವಾದ ಆಡಳಿತ ನಡೆಸಿದಂತಹ ಒಂದು ರಾಜಕೀಯ ರೀತಿಯ ನೆಹರೂರವರ ದೇಶ. ಇಡೀ ದೇಶವನ್ನ ಒಗ್ಗೂಡಿದ್ದಂತ ವಲ್ಲಭಭಾಯಿ ಪಟೇಲ್ರ ದೇಶ ಇದ್ದು. ಹಾಗಾಗಿ ನಮ್ಮ ದೇಶದಲ್ಲಿ ಆತರ ಕ್ರಾಂತಿ ಆಯ್ತು ಅಂದ್ರೆ ನಾವು ನಮ್ಮ ಪೂರ್ವಿಕರಿಗೆ ಮಾಡುವ ಅವಮಾನ. ಈಗ ಕಡೆದಾಗಿ ಈಗ ಈ ಹೋರಾಟ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ರಿಯಾಕ್ಷನ್ ಸರ್, ಈ ಹೋರಾಟದ ಬಗ್ಗೆ. ಈ ಹೋರಾಟ ಶಾಂತಿಯುತವಾಗಿ ನಡಿಬೇಕು. ಯಾವುದೇ ಕಾರಣಕ್ಕೂ ಯಾರೂನು ಕಾನೂನಿನ ಕೈಗೆತ್ತಿಕೊಳ್ಳಬಾರದು. ಸರ್ಕಾರ ಈ ಕೂಡಲೇ ಕೆಲವೊಂದಕ್ಕಾದ್ರೂ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಬದಲಾಯಿಸಬೇಕು. ಅವ್ರನ್ನ ಸಂಪುಟದಿಂದ ಬಿಡೋದ್ರ ಬದಲಿಗೆ ಸೋನಂ ವಾಂಗ್ಚುಕ್ ಅವ್ರ ಜೊತೆಗೆ ಯಾರಾದ್ರೂ ಕೇಂದ್ರ ಸಚಿವರು ಹೋಗಿ ಮಾತನಾಡಿ ಅವರನ್ನ ಉಪವಾಸ ಸತ್ಯಾಗ್ರಹವನ್ನ ಹಿಂತೆಗೆದುಕೊಳ್ಳೋ ಹಾಗೆ ಮಾಡ್ಬೇಕು. ನಾವೆಲ್ಲ ಈ ಮಕ್ಕಳು ವಿರೋಧ ಮಾಡಿದಂತವ್ರು ಬಿಜೆಪಿ ಸಂದರ್ಭದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತಲೋ ಅಥವಾ ಆ ಸಂದರ್ಭಕ್ಕೆ ಬೀದಿಗೆ ಬಂದಂತವ್ರು, ನೀವು ನಮ್ಮ ಮಕ್ಕಳೇ ಕಂಡ್ರಪ್ಪ, ಈ ದೇಶದ ಆಸ್ತಿ ಕಂಡ್ರಯ್ಯ ನೀವು, ಈ ದೇಶದ ಪ್ರಜೆಗಳು ನೀವು ನನ್ನ ಮೊಮ್ಮಕ್ಕಳ ತರ ನೀವು ಅನ್ನುವಂತಹ ಒಂದು ಹೃದಯದಿಂದ ಮಾತನಾಡ್ಬೇಕು. ಸರ್ಕಾರಗಳು ನಿಜಕ್ಕೂ ಅದನ್ನ ಮಾಡಬಹುದು, ಮಾಡ್ಲಿ. ಆ ತರದ ಒಂದು ಸದ್ಭಾವನೆಗಳನ್ನ ಮತ್ತೊಂದು ಮಾತು ಹೇಳ್ತಾರೆ, ಒಂದು ಸದ್ಭಾವನೆ ಸದ್ಭಕ್ತರ ರೀತಿಯ ಸತ್ಪ್ರಜೆಗಳನ್ನ ಸೃಷ್ಟಿಸುವಂತಹ ಆ ಮನೋಭಾವವನ್ನು ಬೆಳೆಸುವಂತಹ ದೊಡ್ಡತನವನ್ನ ನರೇಂದ್ರ ಮೋದಿ ಅವರ ಸಂದರ್ಭದಲ್ಲಿ ತೋರಿಸ್ಲಿ ಅಂತ ಹೇಳಿ ನಾನು ಎರಡೂ ಕೈ ಮುಗಿದು ಮನವಿ ಮಾಡ್ತೀನಿ. ಥ್ಯಾಂಕ್ ಯು ರವಿ ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾನ್ ಆಗಿ ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.